ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ತಂಡ KKR ವಿರುದ್ಧ ದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ಹೇಳಬೇಕು ಗುರು. ಯಾಕಂದರೆ RCB ತಂಡಕ್ಕೆ KKR ವಿರುದ್ಧ ಜಯ ಬೇಕೇ ಬೇಕು. ಕಳೆದ ವರ್ಷ ನಮ್ಮ RCB ತಂಡ KKR ವಿರುದ್ಧ ಒಂದು ಪಂದ್ಯನೂ ಕೂಡ ಗೆದ್ದಿಲ್ಲ ಅಂತ ಹೇಳಬೇಕು. ಈಗ ಆ ಸೇಡನ್ನ ನಾವು ತೀರಿಸಬೇಕು, ಹಿಂತಿರಿಸ್ಕೊಡ್ಲೇಬೇಕು KKR ತಂಡಕ್ಕೆ ಅಂತ ಹೇಳ್ತೀನಿ ಗುರು. RCB ತಂಡ KKR ವಿರುದ್ಧ ಗೆಲ್ತಾರಾ ಇಲ್ವಾ ಅಂತ ಕಮೆಂಟ್ ಕಮೆಂಟ್ ಮಾಡಿ ಗುರು. ಹಾಗಾದರೆ RCB ತಂಡ ಪ್ಲೇಯಿಂಗ್ ಟೈಮಲ್ಲಿ ಏನು ಬದಲಾವಣೆ ಮಾಡುತ್ತೆ, ಯಾವ ಹೊಸ ಆಟಗಾರನ ಕರ್ಕೊಂಬರುತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ನಮ್ಮ RCB ತಂಡ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು. ಬೆಂಚ್ ಸ್ಟ್ರೆಂತ್ ತುಂಬ ಬಲಿಷ್ಠ ಆಗಿದೆ ಅಂತ ಹೇಳಬೇಕು. ಆದರೂ ಕೂಡ ಇರೋ ಆಟಗಾರರು ಫಾರ್ಮಲ್ಲಿ ಇಲ್ಲ ಅಂತ ಹೇಳಬೇಕು. ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಅಂತ ಹೇಳಬೇಕು. ಮ್ಯಾಕ್ಸೆಲ್ ಅವ್ರ ಬ್ಯಾಟಿಂದ ರನ್ ಬಂದಿಲ್ಲ, ಕ್ಯಾಮ್ರಾನ್ ಗ್ರೀನ್ ಬ್ಯಾಟಿಂದ ರನ್ ಬಂದಿಲ್ಲ, ಡು ಪ್ಲಸ್ ಅವರ ಬ್ಯಾಟಿಂದ ರನ್ ಬಂದಿಲ್ಲ ಅಂತ ಹೇಳಬೇಕು. ಇನ್ನು ಮಿಕ್ತಂತ ಆಟಗಾರ ಚೆನ್ನಾಗಿ ಆಟ ಆಡಿದೆ ಅಂತ ಹೇಳಬೇಕು. ಇನ್ನು ಬೌಲರ್ಸ್ಗಳು ತುಂಬಾ ಕಳಪೆ ಆಟ ನೀಡಿದ್ರು, ಆದರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು RCB ತಂಡ. ಈಗ KKR ವಿರುದ್ಧ ಆಲ್ರೆಡಿ ಜೋಶಪ್ಪರ್ ಬದಲಾಗಿ ಬೇರೆ ಆಟಗಾರ ತರೋಸಾತಿ ಹೆಚ್ಚಾಗಿರುತ್ತೆ ಅಂತ ಹೇಳಬೇಕು. ಯಾರಪ್ಪ ಅಂತಾರೆ, ಟಾಮ್ ಕಾರನ್ ತಪ್ಪಿದ್ರೆ ಫರ್ಗ್ಯೂಸನ್ ಅವರ ತರೋಸಾತಿ ಹೆಚ್ಚಾಗಿರುತ್ತೆ ಅಂತ ಹೇಳಬೇಕು. ಇನ್ನು ಸಬ್ಸ್ಟಿಟ್ಯೂಷನ್ ಮುಖಾಂತರ RCB ತಂಡ ವಿಲ್ ಜಾಕ್ಸನ್ ತರಬೇಕು ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಹೇಳಬೇಕು. ಯಾಕಂದರೆ ಅವರು ತುಂಬಾ ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೇಳಬೇಕು. ದೂರ ಹೊಡಿತಾರೆ ಸಿಕ್ಸ್ ಅಂತ ಹೇಳಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಅವರಿಗೆ ಸರಿಯಾಗಿ ಸೂಟ್ ಆಗುತ್ತೆ ಅಂತ ಹೇಳಬೇಕು. ಆ ಆಟಗಾರ ತರಬೇಕು RCB ತಂಡ ಅಂತ ಹೇಳ್ತೀನಿ ಗುರು. ಸಬ್ಸ್ಟಿಟ್ಯೂಷನ್ ಮುಖಾಂತರ ಮಣಿಪಾಂಡ್ ಲೋಮ್ರನ್ ತರಬೇಕು ಅಂತ ವಿಲ್ ಜಾಕ್ಸನ್ ಕೂಡ ತರಬೇಕು RCB ತಂಡ ಅಂತ ಹೇಳ್ತೀನಿ. ಇವ್ರಿಗೆ ಆಲ್ರೆಡಿ ಜೋಶಪ್ಪನ ಕುಂಡಿಸ್ಬೇಕು RCB ತಂಡ ಅಂತ ಹೇಳ್ತೀನಿ. ಯಾಕಂದರೆ ಲಾಸ್ಟ್ ಓವರಲ್ಲಿ ತುಂಬಾ ಕಾಸ್ಟ್ಲಿ ಯಾರು ಅಂತ ಹೇಳಬೇಕು. ಅಷ್ಟೊಂದು ಫಾರ್ಮಲ್ಲಿ ಕಂಡು ಬರ್ತಲ್ಲ ಈ ಸೀಸನಲ್ಲಿ ಅಂತ ಹೇಳಬೇಕು. ಆ ಕಾರಣಕ್ಕೆ RCB ತಂಡ ಬೇರೆ ಆಟಗಾರನ ಉಪಯೋಗಿಸ್ಕೋಬೇಕು. ಆಲ್ರೆಡಿ ಜೋಶಪ್ಪರ್ ಬದಲಾಗಿ ಟಾಮ್ ಕಾರ್ನ್ ಆಗಿರ್ಬೋದು, ಅಥವಾ ಲುಕಿ ಫರ್ಗ್ಯೂಸನ್ ಆಗಿರ್ಬೋದು, ವಿಲ್ ಜಾಕ್ಸ್ ಆಗಿರ್ಬೋದು, ಇವರಿಗೆ ಚಾನ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ RCB ತಂಡ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೆಂತ ಕಮೆಂಟ್ ಮಾಡಿ. RCB ತಂಡ ಯಾರಿಗೆ ಚಾನ್ಸ್ ಕೊಡಬೇಕು ಮತ್ತು RCB ತಂಡಕ್ಕೆ ಓಪನರ್ ಆಗಿ ವಿರಾಟ್ ಕೊಹ್ಲಿ ಅವರೇ ಮುಂದುವರೆತ ಅಂತ ಹೇಳಬೇಕು. ಅದು ಬೇಡ, ವಿರಾಟ್ ಕೊಹ್ಲಿ ಅವರು ನಂಬರ್ 3 ಮಿಡ್ಲ್ ಓವರ್ ಕಂಟ್ರೋಲ್ ಮಾಡಲಿ ಅಂತ ವಿರಾಟ್ ಕೊಹ್ಲಿ ಅವರು ಕೂಡ ಪ್ರಮೋಟ್ ಮಾಡ್ತಾರೆ ಮುಂದಕ್ಕೆ ತತ್ತು ಅಂತಂದರೆ ವಿಲ್ ಜಾಕ್ಸ್ ಅವನ್ನ ಡೈರೆಕ್ಟಾಗಿ ಓಪನಿಂಗ್ ಇಳಿಸ್ಬೋದು ಅಂತ ಹೇಳ್ತೀನಿ RCB ತಂಡ ಸಬ್ಸ್ಟಿಟ್ಯೂಷನ್ ಮುಖಾಂತರ. ಬೇಕಾದ್ರೆ ಅದೇ ಜೋಶಪ್ಪನ ತರ್ಬೋದು, ಬ್ಯಾಟಿಂಗ್ ಅಂತ ಬಲಿಷ್ಠ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೆಂತ ಕಮೆಂಟ್ ಮಾಡಿ. 2024 ನಮ್ಮ RCB ತಂಡ KKR ವಿರುದ್ಧ ಗೆಲ್ತಾರೆ ಅಂತ ಸಿಗೋಣ. ಎಷ್ಟು ಹೇಳ್ತಾರೆ, ಬೈ ಬೈ, ನಮಸ್ಕಾರ. ಜೈ RCB ಸಲಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ, ಸಿಯಿಸು ಅಂತ ಆಟ. ಬೈ ಬೈ ಗುರು.